ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಸೊ ಫ್ರೆಂಡ್ಸ್, ಬನ್ನಿ ತಡ ಮಾಡ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತಿನ ವ್ಲಾಗ್ ಏನಂತ ಹೇಳಿದ್ರೆ, ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇಷ್ಟು ವರ್ಷ ಕಲೆಕ್ಟ್ ಮಾಡಿರ್ತಕ್ಕಂತಹ ಬೆಳ್ಳಿ ಸಾಮಾನುಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದೀನಿ. ಪ್ರತಿ ವರ್ಷನೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನಾದ್ರೂ ಒಂದು ಬೆಳ್ಳಿ ಸಾಮಾನ ಕಲೆಕ್ಟ್ ಮಾಡ್ತಾ ಬಂದ್ವಿ. ಸೊ ಅದನ್ನೆಲ್ಲ ನಿಮ್ ಜೊತೆ ಶೇರ್ ಮಾಡೋಣ, ನಿಮ್ಗೂ ಹೆಲ್ಪ್ ಆಗ್ಬೋದು ಅಂತೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇದು ನಾನು ಹೇಳಲೇಬೇಕು. ಆಕ್ಚುಲಿ ನಾವು ಫಸ್ಟ್ನೇ ವರ್ಷ ವರಮಹಾಲಕ್ಷ್ಮಿ ಹಬ್ಬ ಸ್ಟಾರ್ಟ್ ಮಾಡಿದಾಗ ನಮ್ಮ ಹತ್ರ ಬೆಳ್ಳಿದು ಫೇಸ್ ದೇವರಿಂದು ಸಹ ಇದ್ದಿದ್ದಿಲ್ಲ. ಸ್ಟಾರ್ಟಿಂಗ್ ನಾವು ಪರ್ಚೇಸ್ ಮಾಡಿದ್ದು ಅದೇ ಫೇಸು, ದೇವರಿಂದು ಮುಖನೇ ನಾವು ಸ್ಟಾರ್ಟಿಂಗ್ ಪರ್ಚೇಸ್ ಮಾಡಿದ್ದು. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತೇಳಿ. ಫ್ರೆಂಡ್ಸ್, ನಿಮ್ಗೆ ಕ್ಲಿಯರ್ ಆಗಿ ಈ ಕಡೆ ಹಾಕ್ತಾ ಇರ್ತೀನಿ, ನೋಡ್ಬೋದು. ಸೊ ಫ್ರೆಂಡ್ಸ್, ತುಂಬಾನೇ ಚೆನ್ನಾಗಿದೆ ಈ ದೇವ್ರ ಮುಖ ಅಂತಾನೆ ಹೇಳ್ಬೋದು. ಸೊ ಇದನ್ನ ನಾವು ಜಾಯ್ಲುಕಾಸ್ ಅಲ್ಲಿ ಪರ್ಚೇಸ್ ಮಾಡಿದ್ವಿ. ಅವಾಗಿನ್ನು ಬೆಳ್ಳಿದು ಅಮೌಂಟ್ ಪ್ರೈಸ್ ಎಲ್ಲ ಕಡಿಮೆ ಇತ್ತು. ಸೊ ನಮಗೆ ಅವಾಗ ಇದು 8,000ಗೆ ಸಿಕ್ಕಿತ್ತು. ನಾನು ಲಾಸ್ಟ್ ಟೈಮ್ ರೆಡಿ ಮಾಡಿ ಇರ್ತಕ್ಕಂಥದ್ದು ಇನ್ನು ರಿಮೂವ್ ಮಾಡಿಲ್ಲ. ಈ ಸಲ ಅದನ್ನೆಲ್ಲ ರಿಮೂವ್ ಮಾಡಿ ಇನ್ನೊಂದ್ಸಲ ನಾನು ಮೇಕಪ್ ಮಾಡ್ತೀನಿ ದೇವ್ರ ಮುಖಕ್ಕೆ. ಎಲ್ಲ ಹೊಸ ನೇಲ್ ಪಾಲಿಶ್ ಇಂದ ನಾನು ಲಿಪ್ಸ್ಟಿಕ್ ನ ಹಾಕಿದ್ದೀನಿ ಅಂಡ್ ಐಲೈನರ್, ಇದನ್ನೆಲ್ಲ ಹೊಸದನ್ನೇ ತರಿಸ್ತೀನಿ ಪ್ರತಿ ವರ್ಷನೂ ಸಹ. ಸೊ ತುಂಬಾನೇ ಚೆನ್ನಾಗಿದೆ ಈ ಡಿಸೈನ್. ಆಕ್ಚುಲಿ ಜಾಯ್ಲುಕಾಸ್ ಅಲ್ಲಿ ತುಂಬಾನೇ ಚೆನ್ನಾಗಿರ್ತವೆ ಫಿನಿಶಿಂಗು. ಅದಕ್ಕೋಸ್ಕರ ನನಗೆ ಆ ಶಾಪಲ್ಲೇ ನಾನು ಜಾಸ್ತಿ ಜ್ಯುವೆಲರೀಸ್ ಪರ್ಚೇಸ್ ಮಾಡೋದು. ನೋಡ್ತಾ ಇರ್ಬೋದು ನೀವು, ದೇವ್ರದ್ದು ಮುಖ, ಮೂಗಾಗಿರಬಹುದು, ಆಮೇಲೆ ಆ ಕಿರೀಟ, ಪ್ರತಿಯೊಂದೂ ಸಹ ಅಷ್ಟು ಚೆನ್ನಾಗಿದೆ ಫಿನಿಶಿಂಗ್. ನಿಜವಾಗ್ಲೂ ತುಂಬಾನೇ ಚೆನ್ನಾಗಿದೆ ಫಿನಿಶಿಂಗ್ ಅಂತಾನೆ ಹೇಳ್ಬೋದು. ಸೊ ತುಂಬಾನೇ ಚೆನ್ನಾಗಿದೆ ಫಿನಿಶಿಂಗು. ನೆಕ್ ಹತ್ರ ಆಗಿರಬಹುದು, ಮುಖ ಆಗಿರ್ಬೋದು, ನೀವು ನೋಡ್ತಾ ಇರ್ಬೋದು. ನಾವು ಆಕ್ಚುಲಿ ಮೂಗುತಿ ಹಾಕೋದಿಕ್ಕೆ, ಮೂಗು ಮೇಲೆ ಇಯರಿಂಗ್ಸ್ ಎಲ್ಲ ಇಡೋದಿಕ್ಕೆ ಚುಚ್ಚಿಸ್ಕೊಂಡು ಹೋಲ್ ಮಾಡಿಸ್ಕೊಂಡು ಬರಬೇಕು ಅಂತೇಳಿ ಅನ್ಕೊಂಡಿದ್ವಿ. ಬಟ್ ಅದಕ್ಕಿನ್ನೂ ಟೈಮ್ ಕೂಡ ಬಂದಿಲ್ಲ. ನೋಡೋಣ, ಈ ಸಲ ಏನಾದರೂ ಹೋದ್ರೆ, ವರಮಹಾಲಕ್ಷ್ಮಿ ಹಬ್ಬದ ಒಳಗಡೆನೆ ಏನಾದರೂ ಹೋದ್ರೆ ಈ ಸಲನಾದ್ರೂ ಮಾಡ್ಸೋಣ. ಹೊಸ ಮೂರ್ತಿ ಹಾಗೆ ಗೋಲ್ಡ್ ಇಯರಿಂಗ್ಸ್ ಎಲ್ಲ ಹಾಕೋದಿಕ್ಕೆ ಚೆನ್ನಾಗಾಗುತ್ತೆ ಅಂತೇಳಿ ಅನ್ಕೊಂಡಿದೀವಿ. ಸೊ ಫಸ್ಟ್ ಬಂದ್ಬಿಟ್ಟು ದೇವ್ರದ್ದು ಮುಖ. ನಾನು ತುಂಬಾನೇ ದೊಡ್ಡ ಸೈಜು ತಗೊಂಡಿಲ್ಲ, ಚಿಕ್ಕದು ತಗೊಂಡಿಲ್ಲ, ಒಂದು ಮೀಡಿಯಂ ಸೈಜ್ ತಗೊಂಡೆ. ಮೀಡಿಯಂ ಸೈಜೇ ಸಾಕು ಅಂತೇಳಿ ಅವಾಗ ಅಷ್ಟೇ ಅಮೌಂಟ್ ನಾನು ಕಲೆಕ್ಟ್ ಮಾಡಿ, ಆಕ್ಚುಲಿ ನಾನು ನನ್ನ ತಂಗಿನ ಕಲೆಕ್ಟ್ ಮಾಡಿ ತಗೊಂಡ್ ಬಂದಿದ್ದು. ತುಂಬಾನೇ ಚೆನ್ನಾಗಿದೆ ಇದು. ಫಸ್ಟ್ ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೆಳ್ಳಿ ಸಾಮಾನು ಅಂತೇಳಿ ತಗೊಂಡಿದ್ರೆ ಅದು ದೇವ್ರದ್ದು ಮುಖ ಅಂತಾನೆ ಹೇಳ್ಬೋದು. ಯಾರಿಗೆಲ್ಲ ಇಷ್ಟ ಆಯ್ತು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ. ಲೈಕ್ ಮಾಡೋದ್ರಿಂದ ನಿಮ್ದೇನು ಅಮೌಂಟ್ ಎಲ್ಲ ಏನ್ ಖರ್ಚಾಗಲ್ಲ ಅಲ್ವಾ? ಪ್ಲೀಸ್ ಲೈಕ್ ಮಾಡಿ. ನೆನ್ಸ್ಲಿಲ್ಲ ಅಂದ್ರೆ ನೀವು ಯಾರು ಲೈಕೇ ಮಾಡಲ್ಲ, ಹಾಗಾಗಿ ಸೊ ಲೈಕ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಬೆಳ್ಳಿ ಕಳಸ. ಆಕ್ಚುಲಿ ಇದು ತುಂಬಾ ಹಳೇದು, ಆಲ್ರೆಡಿ ತುಂಬಾನೇ ವರ್ಷಗಳೇ ಆಯ್ತು ತಗೊಂಡು. ಹಾಗಾಗಿ ಇದು ಆಲ್ರೆಡಿ ಒಂಥರ ಹಾಳಾಗಿದೆ ಅಂದ್ರೆ ಹಾಳಾಗಿಲ್ಲ, ಒಂಥರ ಸ್ವಲ್ಪ ಜಿಡ್ಡು ಅದೆಲ್ಲ ಇಲ್ಲಿ ಕೂತಿದೆ. ಕ್ಲೀನ್ ಮಾಡಿಸ್ಬೇಕು ಇದನ್ನ. ಇದು ಬಂದ್ಬಿಟ್ಟು ಅರ್ಧ kg ಇದೆ ಕರೆಕ್ಟ್ ಆಗಿ. ಸೊ 500 ಗ್ರಾಮ್ಸ್ ಇದೆ ಇದು ಬೆಳ್ಳಿ ಕಳಸ. ಓಲ್ಡ್ ಡಿಸೈನ್ ಏನಿಲ್ಲ, ಪ್ಲೇನ್ ಇದೆ ಎಲ್ಲ ಪ್ಲೇನ್ ಇರೋದು, ಡಿಸೈನ್ ಎಲ್ಲ ಏನು ಇಲ್ಲ. ಈ ದೀಪದಿದೆ ಅಲ್ಲ, ಈ ರೀತಿ ಇದೆ ಇದು. ಬಟ್ ನಿಮ್ಗೊಂದು ಸಜೆಷನ್ ಕೊಡ್ತೀನಿ, ಇದು ಈ ರೀತಿ ಮೂತಿ ಇರುತ್ತಲ್ಲ, ಈ ರೀತಿ ತಗೋಬೇಡಿ. ಇಲ್ಲಿ ಮೇಲ್ಗಡೆಯಿಂದ ದೀಪ ಹಚ್ಚಿದಲ್ಲ, ಆ ರೀತಿ ತಗೊಂಡ್ರೆ ಎಣ್ಣೆ ಎಲ್ಲ ಸೋರೋದು ಆ ರೀತಿ ಎಲ್ಲ ಆಗಲ್ಲ, ಚೆನ್ನಾಗಿರುತ್ತೆ ಆ ರೀತಿ ತಗೊಂಡ್ರೆ. ಸೊ ನಮ್ಮ ಮನೇಲಿ ಹಳೇದಿದು, ಹಳೇದೇ ಇರ್ಲಿ, ಹಿರಿಯರ್ದು ಕೊಡ್ಬಾರ್ದು ಅಂತೇಳಿ ನಾವು ಇಟ್ಕೊಂಡಿದೀವಿ. ಸೊ ಇದನ್ನ ಮುರ್ಸಿಲ್ಲ. ಇದು ಬಂದ್ಬಿಟ್ಟು 1/2 kg ಇದೆ, ವೆಯ್ಟ್ ತುಂಬಾನೇ ಇದೆ. ಇದು ಬೆಳ್ಳಿ ಕಳಸದು ಚೆನ್ನಾಗಿದೆ ಇದು. ನೆಕ್ಸ್ಟ್ ಬಂದ್ಬಿಟ್ಟು ಈ ಒಂದು ದೀಪಗಳು, ಇದೂನು ಸಹ ಅಷ್ಟೇ 500 ಗ್ರಾಮ್ಸ್ ಇದೆ. ಇದು ಕೂಡ ಅರ್ಧ kg ತಗೊಂಡಿದ್ದು. ಆಕ್ಚುಲಿ ನಾವು ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಗ್ರ್ಯಾಂಡ್ ಆಗಿರೋ ಸ್ಯಾರೀಸ್ ನ ತಗೊಳ್ತೀವಿ. ಹಾಗಾಗಿ ನಮ್ ಡ್ಯಾಡಿ ಆ ವರ್ಷ ನಮ್ಗೊಂದು 15 to
20,000 ಏನೋ ಅಮೌಂಟ್ ಕೊಟ್ಟಿದ್ರು ಸ್ಯಾರಿ ತಗೊಳ್ರಿ ಅಂತೇಳಿ. ನನ್ನ ಹತ್ರ ನಾನೊಂದು 15,000 ಏನೋ ಕಲೆಕ್ಟ್ ಮಾಡಿದ್ದೆ ಪಾಕೆಟ್ ಮನಿ. ಸೊ ನಮ್ಮ ಮಮ್ಮಿಗೆ ಹೇಳ್ದೆ, ಸುಮ್ಮನೆ ಸೀರೆಗಳು ತುಂಬಾ ಇದಾವೆ, ತಗೊಳ್ಳೋದ್ರಿಂದ ಸುಮ್ಮನೆ ಯೂಸ್ ಆಗಲ್ಲ, ರೀಸೇಲ್ ವ್ಯಾಲ್ಯೂ ಇರಲ್ಲ, ಏನಿಲ್ಲ, ನಾವು ಉಡೋದು ಇಲ್ಲ, ಡ್ರೆಸ್ಸೇ ಹಾಕೊಳ್ತೀನಿ, ನನಗೆ ಸೀರೆ ಬೇಡ, ಮನೆಗೇನಾದ್ರೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೆಳ್ಳಿ ಇದು ದೀಪನೇ ತಗೊಂಡ್ಬಿಡೋಣ, ಎಷ್ಟಾಗುತ್ತೆ ಅಂತ ಫಸ್ಟ್ ಕೇಳೋಣ ಅಂತೇಳಿ ಹೋದ್ವಿ. ಸೊ ಅವಾಗ ತಗೊಂಡಿರ್ತಕ್ಕಂತಹ ದೀಪಗಳು ಇದು ಅವಾಗಲೇ ನಮಗೆ ಈಗ ಒಂದು 4 years ಬ್ಯಾಕ್ 35,000 ಆಗಿತ್ತು. 35,000 ಕೊಟ್ಟು ನಾವು ಈ 2 ಬೆಳ್ಳಿ ದೀಪ ತಗೊಂಡ್ವಿ. ಡಿಸೈನ್ ಎಲ್ಲ ತುಂಬಾ ಚೆನ್ನಾಗಿದೆ. ಅಂದ್ರೆ ಇದು ಲೈಟ್ ವೈಟ್ ಅಲ್ಲಿ ತುಂಬಾ ದೊಡ್ಡದಾಗಿ ಕಾಣುವಂತಹ ದೀಪ. ನೀವು ಇದು 1/2 kgಗೆ 2 ಅಂದ್ರೆ ನೀವು ನಿಜ ನಂಬೋದಿಲ್ಲ, ತುಂಬಾನೇ ಚೆನ್ನಾಗಿದೆ ಡಿಸೈನು. ಇದು ಅಷ್ಟೇ ಎಲ್ಲ ಪ್ಲೇನ್ ತಗೊಂಡ್ವಿ, ಬಿಕಾಸ್ ಡಿಸೈನ್ ಏನಾದ್ರು ಇದ್ರೆ ಅದರಲ್ಲಿ ಎಲ್ಲ ಗಲೀಜ್ ಕುತ್ಕೊಂಡ್ಬಿಟ್ರೆ ಚೆನ್ನಾಗೇ ಕಾಣಿಸೋದಿಲ್ಲ, ಹಾಗಾಗಿ ನಾವು ಪ್ಲೇನ್ ತಗೊಂಡ್ವಿ. ತುಂಬಾನೇ ಚೆನ್ನಾಗಿದೆ ಈ ದೀಪಗಳು, ನಂಗಂತೂ ತುಂಬಾ ಇಷ್ಟ. ಇದನ್ನ ವರಮಹಾಲಕ್ಷ್ಮಿ ಹಬ್ಬದ ದಿನ ಹಚ್ಚಿದಾಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ಇವಾಗ ನೋಡಿದ್ರೆ ಬೆಳ್ಳಿ ರೇಟ್ ತುಂಬಾನೇ ಜಾಸ್ತಿ ಆಗಿದೆ. ಅವಾಗ ನಾವು ತಗೊಂಡು ತುಂಬಾನೇ ಒಳ್ಳೇದಾಯ್ತು ಅಂತಾನೆ ಅನ್ಕೊಂಡ್ವಿ. ಈ 2ಕ್ಕೂ ಸೇರಿ ನಮ್ಗೆ ಅವಾಗ 35,000ಕ್ಕೆ ನಮ್ಗೆ ಸಿಕ್ಕಿತ್ತು. ಇದು 500 grams ಇದೆ ಹೇಳಿದ್ನಲ್ಲ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಈ ಒಂದು ಪಂಚಪಾತ್ರೆ ಅಂತ ಏನ್ ಕರಿತೀವಿ ಅದು, ಅದ್ರ ಜೊತೆ ಒಂದು ಸ್ಪೂನ್. ಆಕ್ಚುಲಿ ಈ ಪಂಚಪಾತ್ರೆ ಬಂದ್ಬಿಟ್ಟು ನಾನು ಡಿಸೈನಿಂಗ್ ತಗೊಂಡಿದ್ದೀನಿ. ಇದು ಹೇಗೆ ನಾವು ತಗೊಂಡಿದ್ದು ಅಂತ ಅಂದ್ರೆ, ಆಕ್ಚುಲಿ ಇದು ನಮ್ಮ ಮಮ್ಮಿ ಬರ್ಡೇಗೆ ನಾನು ಮತ್ತೆ ನನ್ನ ತಂಗಿ ಇಬ್ರು ಸೇರಿ ಇದನ್ನ ಗಿಫ್ಟ್ ಕೊಟ್ಟಿದ್ವಿ. ಇದು ಮತ್ತೆ ಇನ್ನೊಂದು ಕುಂಕುಮ ಅರಿಶಿನದ್ದು ಬಟ್ಲು ಸಹ ಗಿಫ್ಟ್ ಕೊಟ್ಟಿದ್ವಿ. ಅದು ತಗೊಂಬರೋದು ಮರ್ತ್ಬಿಟ್ಟಿದ್ದೀನಿ, ಅಲ್ಲೇ ಇದೆ, ತಗೊಂಬರ್ತೀನಿ 1 ನಿಮಿಷ. ಸೊ ನಮ್ಮಮ್ಮನ ಬರ್ಡೇಗೆ ಅಂತೇಳಿ ಗಿಫ್ಟ್ ಕೊಟ್ಟಿರೋದು. ಇದು ಬಂದ್ಬಿಟ್ಟು ಇದನ್ನು ಅಷ್ಟೇ, ನಾನು ನನ್ನ ತಂಗಿ ಯಾವಾಗ್ಲೂ ನಮ್ಮ ಮಮ್ಮಿ ಬರ್ಡೇಗೆ ಆಕ್ಚುಲಿ ಹಾಸ್ಟೆಲಲ್ಲಿ ಇದ್ವಲ್ಲ, ಡಿಗ್ರಿ ಓದ್ಬೇಕಾದ್ರೆ ಅವಾಗ ಹಾಸ್ಟೆಲಲ್ಲಿ ಇದ್ದಾಗ ಪಾಕೆಟ್ ಮನಿ ಅಂತ ಕೊಡ್ತಿದ್ರಲ್ಲ, ಅದನ್ನ ಕಲೆಕ್ಟ್ ಮಾಡ್ಬಿಟ್ಟು ನಮ್ಮ ಮಮ್ಮಿ ಬರ್ಡೇಗೆ ಯಾವಾಗ್ಲೂ ಸ್ಯಾರಿ ತಗೊಳ್ತಾ ಇದ್ವಿ. ಬೇಡ ಈ ಸಲ ಸ್ಯಾರಿನೇ ವರ್ಷ ಕೊಟ್ಟಿದ್ವಿ, ಏನಾದ್ರೂ ನೆನ್ಪಿರ್ಬೇಕು, ಹಾಗೆ ವರ್ತ್ ಇರ್ಬೇಕು, ಆ ರೀತಿದು ಏನಾದ್ರು ಗಿಫ್ಟ್ ಕೊಡೋಣ ಅಂತೇಳಿ ಡಿಸೈಡ್ ಆಗಿ ಈ ಒಂದು ಪಂಚಪಾತ್ರೆ, ಇದ್ರ ಒಳಗಡೆ ಒಂದು ಸ್ಪೂನು ಅಂಡ್ ಈ 2 ಕುಂಕುಮ ಅರಿಶಿನದ ಬಟ್ಲೆ ಏನಿದೆ, ಇದನ್ನ ನಾವು ನಮ್ಮ ಮಮ್ಮಿ ಬರ್ಡೇಗೆ ಅಂತೇಳಿ ಗಿಫ್ಟ್ ಕೊಟ್ಟಿದ್ವಿ. ಆಕ್ಚುಲಿ ತುಂಬಾನೇ ಚೆನ್ನಾಗಿದೆ ಡಿಸೈನ್. ಇದಿಷ್ಟಕ್ಕೂ ಸೇರಿ ನಮಗೆ ಅವಾಗ 7,000ಗೆ ಸಿಕ್ಕಿತ್ತು. 7,000ಗೆ ತಗೊಂಡಿದ್ವಿ ಈ ಪಂಚಪಾತ್ರೆ, ಹಾಗೆ ಈ ಒಂದು ಬೆಳ್ಳಿದು ಕುಂಕುಮ ಅರಿಶಿನ ಹಚ್ಚುವಂತಹ ಬಟ್ಲು. ನಮ್ಮ ಮಮ್ಮಿ ಅಂತೂ ತುಂಬಾನೇ ಖುಷಿ ಪಟ್ಟಿದ್ರು ಈ ಗಿಫ್ಟ್ ಕೊಟ್ಟಾಗ. ನಾನು ನನ್ನ ತಂಗಿ ಕಲೆಕ್ಟ್ ಮಾಡಿ ನನ್ನ ಮಮ್ಮಿ ಬರ್ಡೇಗೆ ಅಂತೇಳಿ ಗಿಫ್ಟ್ ಕೊಟ್ಟಿದ್ವಿ. ಸೊ ಇದ್ರದ್ದು 2 ಸೇರಿ 7,000 ಆಗಿತ್ತು. ಇದು ಬಂದ್ಬಿಟ್ಟು ಪ್ಯೂರ್ ಬೆಳ್ಳಿ ಅಂತ ಏನೇ ಹೇಳ್ತಾರೆ ಅದ್ರದ್ದೇ ಇದು ತಗೊಂಡಿದ್ದು. ನನಗೆ ನೆನಪಿದೆ ಸರಿಯಾಗಿ, ನಾನು ಏನೇನು ಪರ್ಚೇಸ್ ಮಾಡಿದೀನಿ ಎಲ್ಲ ನನಗೆ ನೆನಪಿದೆ. ಸೊ ಫ್ರೆಂಡ್ಸ್, ಹಾಗೆ ನೆಕ್ಸ್ಟ್ ಲಾಸ್ಟ್ ಇಯರ್ ವರಮಹಾಲಕ್ಷ್ಮಿ ಹಬ್ಬ ಟೈಮಲ್ಲಿ ಗೋಲ್ಡ್ ಮತ್ತೆ ಸಿಲ್ವರ್ 2 ಪರ್ಚೇಸ್ ಮಾಡಿದ್ವಿ. ಆ ಟೈಮಲ್ಲಿ ಈ ಚಿಕ್ಕದು ದೀಪಗಳು ಏನಾದ್ರೂ ಮನೆಯಲ್ಲಿ ಚಿಕ್ಕ ಪುಟ್ಟ ಪೂಜೆಗಳಿದ್ದಾಗ ಇಡೋಣ ಅಂತೇಳಿ, ಇಡಕ್ ಬರುತ್ತೆ ಅಂತೇಳಿ ತಗೊಂಡಿದ್ವಿ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ. ಇದ್ರದ್ದು ಅಮೌಂಟ್ ಬಂದ್ಬಿಟ್ಟು ಒಂದು 8,000 to 10,000 ಏನೋ ಆಗಿತ್ತು. ಐ ಥಿಂಕ್ 10,000 ಒಳಗಡೆನೆ ಇದೆ. ಇದೂ ಅಷ್ಟೇ ಲೈಟ್ ವೈಟ್, ಹಾಗೆ ದೊಡ್ಡದು ಕಾಣುವಂತಹ ದೀಪಗಳು, ಚಿಕ್ಕ ದೀಪಗಳು. ಇದು ನನಗೆ ಈ ತರ ಮೇಲ್ಗಡೆ ಇದಿರೋದು ತಗೋಬೇಕು ಅಂತ ಇಷ್ಟ ಆಯ್ತು, ಬಟ್ ಅದು ಸಿಗ್ಲಿಲ್ಲ, ಹಾಗಾಗಿ ಇದನ್ನೇ ತಗೊಂಡ್ವಿ. ತುಂಬಾನೇ ಚೆನ್ನಾಗಿದೆ ಈ ದೀಪಗಳು. ಲಾಸ್ಟ್ ಟೈಮ್ ವರಮಹಾಲಕ್ಷ್ಮಿ ಹಬ್ಬದ ಬ್ಲಾಗ್ ಅಲ್ಲಿ ನಾನು ಇದನ್ನು ಸಹ ಇಟ್ಟು ಹಚ್ಚಿದೀನಿ, ನೀವು ನೋಡ್ಬೋದು. ಫ್ರೆಂಡ್ಸ್, ನೆಕ್ಸ್ಟ್ ಬಂದ್ಬಿಟ್ಟು ನೆಕ್ಸ್ಟ್ ನಾನು ತೋರಿಸ್ತಾ ಇರ್ತಕ್ಕಂಥ ಐಟಮ್ಸ್ ಎಲ್ಲ ನನ್ನ ಮದುವೆ ಟೈಮಲ್ಲಿ ಗಿಫ್ಟ್ ಬಂದಿರ್ತಕ್ಕಂಥದ್ದು. ಇದು ಬಂದ್ಬಿಟ್ಟು ಚಿಕ್ಕದು ಪುಟಾಣಿ ಗಣೇಶ. ಇದು ನಮ್ಮ ಆಂಟಿ ನಮಗೆ ಗಿಫ್ಟ್ ಕೊಟ್ಟಿರೋದು. ತುಂಬಾನೇ ಚೆನ್ನಾಗಿದೆ ಗಣೇಶ. ಆಕ್ಚುಲಿ ಯಾವುದೇ ಪೂಜೆ ಮಾಡ್ಬೇಕಂದ್ರೆ ಫಸ್ಟ್ ಗಣಪತಿ ಪೂಜೆ ಮಾಡಿಸ್ತಾರೆ, ಹಾಗಾಗಿ ತುಂಬಾನೇ ಯೂಸ್ ಆಯ್ತು ಅಂತಾನೆ ಹೇಳ್ಬೋದು. ಫಸ್ಟ್ ಗಣಪತಿ ಪೂಜೆಗೆ ಇದನ್ನೇ ಇಡ್ತೀವಿ ನಾವು. ಗಣಪತಿ ಪೂಜೆ ಮಾಡ್ಬಿಟ್ಟೆ ನೆಕ್ಸ್ಟ್ ಎಲ್ಲ ಪೂಜೆ ಮಾಡಿಸೋದು. ವರಮಹಾಲಕ್ಷ್ಮಿ ಹಬ್ಬ ಆಗಿರ್ಬೋದು, ಮನೇಲಿ ಯಾವುದೇ ರೀತಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಯಾವುದೇ ಇರ್ಬೋದು, ಗಣಪತಿ ಪೂಜೆ ಮಾಡಿಸ್ತಾರೆ. ಆ ಟೈಮಲ್ಲಿ ತುಂಬಾನೇ ಹೆಲ್ಪ್ ಆಯ್ತು. ಇದು ತುಂಬಾನೇ ಚೆನ್ನಾಗಿದೆ ಪುಟಾಣಿ ಗಣೇಶ. ನೆಕ್ಸ್ಟ್ ಬಂದ್ಬಿಟ್ಟು ಈ ಒಂದು ಕುಂಕುಮ ಅರಿಶಿನದ ಬಟ್ಲು. ಆಕ್ಚುಲಿ ತುಂಬಾನೇ ಚೆನ್ನಾಗಿದೆ ಡಿಸೈನ್. ಇದು ನಮ್ಮ ಅಂಕಲ್ ಆಂಟಿ ನನ್ನ ಮದ್ವೆಗೆ ಪ್ರೆಸೆಂಟ್ ಮಾಡಿದ್ದು. ನಂಗಂತೂ ತುಂಬಾನೇ ಇಷ್ಟ ಆಯ್ತು. ಸಕ್ಕತ್ತಾಗಿದೆ. ಸ್ಟ್ಯಾಂಡ್ ಎಲ್ಲ ಬಂದಿದೆ ಇದ್ರ ಕೆಳಗಡೆ, ನೀವು ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದ್ದಾವೆ ಇದ್ರ ಡಿಸೈನು ಅಂತ ಹೇಳಿ. ಇದು ಬಂದ್ಬಿಟ್ಟು ನಮ್ಮ ಅಂಕಲ್ ಆಂಟಿ ನನ್ನ ಮದ್ವೆಯಲ್ಲಿ ಅವರು ಗಿಫ್ಟ್ ಮಾಡಿದ್ರು.
ಸೊ ಇದ್ರ ಡಿಸೈನ್ ಅಂತೂ ನಂಗೆ ತುಂಬಾನೇ ಇಷ್ಟ ಆಯ್ತು. ತುಂಬಾನೇ ದೊಡ್ಡದಾಗಿದೆ ಕೂಡ ಸೈಜು, ಸಕ್ಕದಾಗಿದೆ ಇದ್ರ ಡಿಸೈನ್. ಅಂಡ್ ಇನ್ನ ಒಂದ್ ಸೆಟ್ ಕುಂಕುಮ ಅರಿಶಿನದ್ದು. ಇದು ನಮ್ಮ ಮಮ್ಮಿ ಕೊಲೀಗ್ ಒಬ್ರು ಟೀಚರು ಗಿಫ್ಟ್ ಮಾಡಿದ್ದು, ಕಮಲಾ ಟೀಚರ್ ಅಂತ ಇದ್ದಾರೆ, ಅವರು ಆಕ್ಚುಲಿ ಗಿಫ್ಟ್ ಮಾಡಿರ್ತಕ್ಕಂಥದ್ದು ನನ್ನ ಮದುವೆ ಟೈಮಲ್ಲಿ. ಇದ್ರದ್ದು ಅಷ್ಟೇ ಡಿಸೈನ್ ತುಂಬಾನೇ ಚೆನ್ನಾಗಿದೆ. ಹಾಗೆ ನೆಕ್ಸ್ಟ್ ಇದು ಒಂದು ಕುಂಕುಮ ಅರಿಶಿನ ಹಚ್ಚೋದು, ದೊಡ್ಡದಾಗಿದೆ ಸೈಜು. ಅಂಡ್ ಇದಕ್ಕೆ ಎಷ್ಟು ಚೆನ್ನಾಗಿ ಒಂದು ಲಾಕ್ ಕೂಡ ಕೊಟ್ಟಿದ್ದಾರೆ. ಮೇಲ್ಗಡೆ ಎಲ್ಲ ಪಿಕಾಕ್ ಡಿಸೈನ್ ಇದೆ. ಇದರಲ್ಲಿ ಇನ್ನು ಕುಂಕುಮ ಹಾಕಿರೋದು ಹಾಗೆ ಇದೆ. ಈಗ ಫಂಕ್ಷನ್ಸಿಗೆ ಯಾರ್ದಾದ್ರು ಮನೆಗೆ ಕರಿಯೋದಕ್ಕೆಲ್ಲ ಹೋಗ್ತೀವಲ್ಲ, ಅವಾಗ ತುಂಬಾನೇ ಯೂಸ್ ಆಗುತ್ತೆ ಇದು. ನನ್ಗಂತೂ ಸಿಕ್ಕಾಪಟ್ಟೆ ಇಷ್ಟ ಈ ಒಂದು ಕುಂಕುಮ ಅರಿಶಿನದ್ದು. ಜಸ್ಟ್ ಕುಂಕುಮದ್ದು ಈ ತರ ಲಾಕ್ ಮಾಡ್ಬೋದು. ಯಾರ್ದಾದ್ರು ಮನೆಗೆ ಕರಿಯೋದಕ್ಕೆ ಹೋದಾಗ ತುಂಬಾನೇ ಹೆಲ್ಪ್ ಆಗುತ್ತೆ. ತುಂಬಾ ಚೆನ್ನಾಗಿದೆ. ಇದನ್ನು ಸಹ ನಮ್ಮ ಆಂಟಿ ಕೊಟ್ಟಿದ್ದು ಗಿಫ್ಟ್. ಗಣೇಶ ಅಂಡ್ ಇದು ಎರಡನ್ನೂ ಸಹ ಗಿಫ್ಟ್ ಕೊಟ್ಟಿದ್ರು ನನ್ನ ಮದುವೆ ಟೈಮಲ್ಲಿ. ನೆಕ್ಸ್ಟ್ ಬಂದ್ಬಿಟ್ಟು ಈ ಪುಟಾಣಿ ಒಂದು ಕಾಮಾಕ್ಷಿ ದೀಪ ಅಂತ ಏನ್ ಹೇಳ್ತಾರೆ, ಅದು ತುಂಬಾ ಚೆನ್ನಾಗಿದೆ. ಇದು ಸಹ ನಮ್ಮ ಮಮ್ಮಿ ಕೊಲೀಗ್ ಒಬ್ರು ಪ್ರಸನ್ನ ಸರ್ ಅಂತ ಇದ್ದಾರೆ, ಅವ್ರು ಗಿಫ್ಟ್ ಕೊಟ್ಟಿದ್ದು. ಅಂಡ್ ನೆಕ್ಸ್ಟ್ ಇನ್ನು ಕವಿತಾ ಮ್ಯಾಮ್, ಮೀನಾಕ್ಷಿ ಮ್ಯಾಮ್ ಅವರೆಲ್ಲರೂ ಗಿಫ್ಟ್ ಮಾಡಿದ್ದಾರೆ. ಬಟ್ ಬೆಳ್ಳಿದು ದೇವ್ರ ಪೂಜೆಗೆ ಅಂತ ಐಟಮ್ಸ್ ಇಟ್ಟಿದ್ದೀನಲ್ಲ, ಹಾಗಾಗಿ ಅದರಲ್ಲಿ ಇರ್ತಕ್ಕಂಥದ್ದು ತೋರಿಸ್ತಾ ಇದ್ದೀನಿ. ಸೊ ಇದು ಪ್ರಸನ್ನ ಸರ್ ಅಂತ ಇದ್ದಾರೆ, ಅವರು ನನ್ನ ಮದುವೆಯಲ್ಲಿ ಗಿಫ್ಟ್ ಕೊಟ್ಟಿದ್ದು. ತುಂಬಾನೇ ಚೆನ್ನಾಗಿದೆ. ಚಿಕ್ಕದು ಕಾಮಾಕ್ಷಿ ದೀಪ, ತುಂಬಾನೇ ಯೂಸ್ ಆಗುತ್ತೆ ಇದು ಆಕ್ಚುಲಿ. ಇದು ವರಮಹಾಲಕ್ಷ್ಮಿ ಹಬ್ಬ ಟೈಮಲ್ಲಿ ನಾನು ಗಣೇಶನ್ ಮುಂದ್ಗಡೆ ಹಚ್ಚಿಟ್ಟಿರ್ತೀನಿ. ನೆಕ್ಸ್ಟ್ ಇನ್ನ ಒಂದು ಲಾಸ್ಟ್ ಒನ್ ಅಂದ್ರೆ ಈ ಒಂದು ಕುಂಕುಮ ಅರಿಶಿನದು ಪುಟಾಣಿ ಬೌಲ್ಸ್ ಇದೆ. ಇದು ಆಕ್ಚುಲಿ ಇದನ್ನ ಶ್ಯಾಮ್ಲಕ್ಕ ಅಂತೇಳಿ ನನ್ನ ಬರ್ಡೇಗೆ ಕೇಕ್ ಕೊಡೋದಕ್ಕೆ ಅಂತ ಹೋದಾಗ ನನಗೆ ಗಿಫ್ಟ್ ಕೊಟ್ಟಿದ್ರು. ಪುಟಾಣಿ ಇದು ಲೈಟ್ ವೇಟ್, ತುಂಬಾ ಚೆನ್ನಾಗಿದೆ. ಇಲ್ಲೇ ಇಟ್ಟಿರ್ತೀವಿ, ಮನೆಗೆ ಯಾರಾದ್ರೂ ಬಂದಾಗ ಕುಂಕುಮ ಅರಿಶಿನ ಕೊಡ್ಬೇಕಲ್ಲ, ಆ ಟೈಮಲ್ಲಿ ಬರುತ್ತೆ ಅಂತೇಳಿ. ತುಂಬಾ ಚೆನ್ನಾಗಿದೆ ಇದನ್ನು ಸಹ. ಫ್ರೆಂಡ್ಸ್, ನೀವು ಯಾವತ್ತೇ ಆಗಲಿ ಬೆಳ್ಳಿ ಸಾಮಾನುಗಳನ್ನು ಗಾಡ್ರೇಜ್ ಬೀರಲ್ಲಿ ಇಡಬಾರ್ದು. ಆ್ಯಕ್ಚುಲಿ ಗಾಡ್ರೇಜ್ ಬೀರಲ್ಲಿ ಇಟ್ಟರೆ ಬೆಳ್ಳಿ ಸಾಮಾನುಗಳೆಲ್ಲ ಬ್ಲ್ಯಾಕ್ ಆಗೋವಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ಸೊ ಈ ರೀತಿ ನಿಮ್ಮ ವಾರ್ಡ್ಬೋರ್ಡ್ ಇರುತ್ತಲ್ಲ, ಅದರಲ್ಲಿ ಒಂದು ಡ್ರಾ ಬೆಳ್ಳಿ ಸಾಮಾನಿಗೋಸ್ಕರನೇ ನೀವು ಈ ಥರ ನಾನು ಮಾಡಿದ್ದೀನಲ್ಲ, ಈ ರೀತಿ ಕ್ಲೀನಾಗಿ ಪೇಪರೆಲ್ಲ ಹಾಕಿ ಇಟ್ಟಿದ್ದೀನಿ ನೋಡಿ. ಈ ರೀತಿ ಇಟ್ಟರೆ ಬೆಳ್ಳಿ ಸಾಮಾನುಗಳು ಬ್ಲ್ಯಾಕ್ ಆಗೋದಿಲ್ಲ. ಗಾಡ್ರೇಜ್ ಬೀರಲ್ಲಿ ಇಟ್ಟರೆ ಅದು ಕಬ್ಬಿಣ ಅಲ್ವಾ, ಸೊ ಹಾಗಾಗಿ ಬ್ಲ್ಯಾಕ್ ಆಗುತ್ತೆ ಅಂತೇಳಿ ಹೇಳಿದರು ನಮಗೆ. ಹಾಗಾಗಿ ನಾವು ವಾಲ್ ರೂಪಲ್ಲೇ ಇಡ್ತೀವಿ. ಈ ರೀತಿ ಒಂದು ಡ್ರಾಗೆ ಲಾಕರ್ ಇದೆ, ಅಲ್ಲಿ ನಾವು ಯಾವಾಗಲೂ ಬೆಳ್ಳಿ ಸಾಮಾನ ಇಡ್ತೀವಿ. ಇದೊಂದು ಟಿಪ್ ನಿಮಗೆ ಹೇಳಬೇಕು ಅನ್ನಿಸ್ತು, ಹಾಗಾಗಿ ಶೇರ್ ಮಾಡಿಕೊಂಡೆ, ನಿಮ್ಗೆ ಹೆಲ್ಪ್ ಆಗ್ಬೋದು ಅಂತೇಳಿ. ಫ್ರೆಂಡ್ಸ್, ಇವತ್ತಿನ ವ್ಲಾಗು ಇಷ್ಟ ಆಗಿತ್ತು. ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇದೆಲ್ಲ ಒಂದೇ ಸಲ ತಗೊಂಡಿಲ್ಲ. ಪ್ರತಿ ವರ್ಷನೂ ಒಂದೊಂದೇ ಕಲೆಕ್ಟ್ ಮಾಡಿಬಿಟ್ಟು ತಗೊಂಡಿರೋದು. ಒಂದು ವರ್ಷ ಬೆಳ್ಳಿ ತಗೊಳ್ತೀವಿ, ಒಂದು ವರ್ಷ ಅಮೌಂಟ್ ಜಾಸ್ತಿ ಇದ್ರೆ ಗೋಲ್ಡ್ ಪರ್ಚೇಸ್ ಮಾಡ್ತೀವಿ, ಆ ರೀತಿ. ಸೊ ಈ ವರ್ಷ ಗೋಲ್ಡೇ ಪರ್ಚೇಸ್ ಮಾಡಿದ್ವಿ. ಬೆಳ್ಳಿ ಚೊಂಬು ಹಾಗೆ ತಟ್ಟೆ ತಗೋಬೇಕು ಅಂತ ಅಂದ್ಕೊಂಡಿದ್ವಿ, ಬಟ್ ಈ ವರ್ಷ ಗೋಲ್ಡೇ ಪರ್ಚೇಸ್ ಮಾಡಿದ್ವಿ. ನೋಡೋಣ ನೆಕ್ಸ್ಟ್ ಇಯರ್ ವರಮಹಾಲಕ್ಷ್ಮಿ ಹಬ್ಬ ಟೈಮಲ್ಲಿ ಅದು ಸಹ ನಮ್ಮ ಮನೇಲಿ ಖಂಡಿತ ಇರುತ್ತೆ ಅಂತೇಳಿ ನಾನು ಗೆಸ್ ಮಾಡ್ತೀನಿ. ಇದ್ರೂ ಇರ್ಬೋದು, ಇಲ್ಲಾಂದರೆ ಇಲ್ಲ, ಹೇಳೋಕ್ಕಾಗಲ್ಲ. ಗೋಲ್ಡ್ ತೊಗೊಂಡ್ರೆ ತೊಗೊಳ್ಳಲ್ಲ. ಸೊ ಈ ಸಲ ಗೋಲ್ಡ್ ಚೈನ್ ತೊಗೊಂಡ್ವಲ್ಲ, ಅದೇ ಈ ಸಲ ವರಮಹಾಲಕ್ಷ್ಮಿ ಹಬ್ಬದ್ದು. ಸೊ ಇದಿಷ್ಟ ಆಗಿತ್ತು ಇವತ್ತಿನ ವ್ಲಾಗು. ನಿಮಗೆಲ್ಲ ಖಂಡಿತ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದೇ ವಿಡಿಯೋನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದರಿಂದ ನಿಮ್ದೇನು ಅಮೌಂಟ್ ಏನು ಕಳ್ಕೊಳ್ಳೋ ಅಂತ ಇದಿಲ್ಲ. ಬಟ್ ನನ್ನ ನೆಕ್ಸ್ಟ್ ವೀಡಿಯೋಸು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಅದರಿಂದ ಯಾವುದೇ ಕಾರಣಕ್ಕೂ ನನ್ನ ವೀಡಿಯೋಸ್ ನಿಮಗೆ ಮಿಸ್ ಆಗೋದಿಲ್ಲ ಅಂತ ಹೇಳ್ತೀನಿ. ಸಾರಿ, ಏನಾದರೂ ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ. ಸೊ ಇಷ್ಟು ದಿನ ನನ್ನ ತುಂಬಾ ಸಪೋರ್ಟ್ ಮಾಡ್ಕೊಳ್ತಾ ಬಂದಿದ್ದೀರಾ. ಇನ್ನು ಮುಂದೆನೂ ಸಹ ಹೀಗೆ ಸಪೋರ್ಟ್ ಮಾಡಿ ಅಂತೇಳಿ ಕೇಳ್ಕೊಳ್ತೀನಿ. ಸೊ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ಸಲ ಮೈಸೂರು ಸಿಲ್ಕ್ ಕ್ರೇಪ್ ಸ್ಯಾರೀಸ್ ತೊಗೊಂಡಿದ್ದೀನಿ. ಅದು ಯಾವ ಥರ ಇದೆ, ಯಾವ ಡಿಸೈನು, ಎಷ್ಟು ಅಮೌಂಟ್ ಆಯಿತು ಅಂತೇಳಿ ಡಿಟೇಲ್ ವಿಡಿಯೋ ನೆಕ್ಸ್ಟ್ ವಿಡಿಯೋ ಬರುತ್ತೆ. ದಯವಿಟ್ಟು ಅದಕ್ಕೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ವಿಡಿಯೋ ನಿಮಗೆ ಮಿಸ್ ಆಗೋದಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ಪೇಷನ್ಸಿಂದ ನನ್ನ ವಿಡಿಯೋನ ನೋಡಿದ್ದಕ್ಕೆ. ಆ್ಯಂಡ್ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಸಿ ಯು, ಬಾಯ್.